ಶಾಸಕ ಜನಾರ್ದನ ರೆಡ್ಡಿ ನಿವಾಸದ ಬಳಿ ಉದ್ವಿಗ್ನ ಸ್ಥಿತಿ ಇತ್ತು ನಿನ್ನೆ ರಾತ್ರಿ. ಈಗ ಸದ್ಯಕ್ಕೆ ಜನಾರ್ದನ ರೆಡ್ಡಿ ಮನೆ ಮುಂದೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ರೆಡ್ಡಿ ನಿವಾಸದ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ. 144 ಸೆಕ್ಷನ್ 200 ಮೀಟರ್ವರೆಗೆ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ. ಇನ್ನು ಮುಂದುವರಿದಂತೆ ಏನು ಗಲಾಟೆಗಳಾಗಬಾರದು ಅನ್ನೋ ಕಾರಣ ನೋಡಿ, ಅಲ್ಲಿ ಎಷ್ಟೆಷ್ಟು ದಪ್ಪ ಕಲ್ಲುಗಳು ಕಾಣಿಸ್ತಾ ಇದೆ ನೋಡಿ. ಕಲ್ಲು, ಅಲ್ಲಿ ಕೆಲವರೆಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿಟ್ಟು ಎದ್ನೋ ಬಿದ್ನೋ ಅಂತ ಹೋಗಿರೋದು ಎಲ್ಲವನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಜನಾರ್ದನ ರೆಡ್ಡಿ ಅವರು ಹೇಳೋದು ತನಿಖೆ ಆಗಲಿ, ಈ ಪ್ರಕರಣದ ತನಿಖೆ ಆಗಬೇಕು. ಬುಲೆಟ್ ಕೂಡ ಅವ್ರ ಹತ್ರ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಬಳ್ಳಾರಿ ಪ್ರತಿನಿಧಿ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಯಾರು ಇಬ್ಬರು ಕೂಡ ಒಬ್ರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಭರತ್ ರೆಡ್ಡಿ ಅವರು ಮಾಡಿರೋದು ಅಂತ ಜನಾರ್ದನ್ ರೆಡ್ಡಿ ಕಡೆಯವರು ಅಂತ ಭರತ್ ರೆಡ್ಡಿ. ಆಮೇಲೆ FIR ಕೂಡ ಒನ್ ಸೈಡೆಡ್ ಆಯ್ತಾ ಅಂತ ಎಲ್ಲ ಕಂಪ್ಲೀಟಾಗಿ ಜನಾರ್ದನ್ ರೆಡ್ಡಿ ಕಡೆಯವ್ರನ್ನೇ ಆರೋಪಿಗಳಾಗಿ ಮಾಡಿದ್ದಾರೆ. ಸೊ ಏನು ಮಾಹಿತಿ ಇದೆ ಸದ್ಯಕ್ಕೆ, ಇಲ್ಲಿ ಏನು ನಡೀತು ಅಂತ ವಿಚಾರ? ಅರವಿಂದ್, ಒಂದು ಮೊದಲನೇದಾಗಿ ಹೇಳೋದಾದರೆ, ನಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಸರ್ಕಲ್ ಮತ್ತು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇರೋದ್ರಿಂದ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಅವರ ಏನು ನಾಯಕರುಗಳಿದ್ದಾರೆ ಅವರ ಬೆಂಬಲಿಗರೆಲ್ಲರೂ ಕೂಡ ಇಡೀ ನಗರದಾದ್ಯಂತ ಬ್ಯಾನರ್ಗಳನ್ನ ಕಟ್ತಾ ಇದ್ದಾರೆ. ಅದರ ಭಾಗವಾಗಿ ಬಳ್ಳಾರಿಯ ಅವಂಬಾವಿಯಲ್ಲಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿನೂ ಸಹಿತ ಬ್ಯಾನರ್ಗಳನ್ನ ಕಟ್ಟಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಗಲಾಟೆಗಳಾಗಿದೆ. ಅಂದರೆ ಜನಾರ್ದನ ರೆಡ್ಡಿ ಅವರ ಕಡೆಯವರು ಹೇಳುವಂಥ ಪ್ರಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಮನೆ ಮುಂದೆ ಬ್ಯಾನರ್ಗಳನ್ನ ಕಟ್ಟಿ ಗಲಾಟೆ ಮಾಡ್ಲಿಕ್ಕೆ ಬಂದರು ಅನ್ನುವಂಥದ್ದು ಜನಾರ್ದನ ರೆಡ್ಡಿ ಬೆಂಬಲಿಗರ ಆರೋಪ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಅಂದ್ರೆ ಭರತ್ ರೆಡ್ಡಿ ಅವರ ಬೆಂಬಲಿಗರ ಆರೋಪ ಏನಂದ್ರೆ, ಬೇಕು ಅಂತಲೇ ನಾವು ಬಳ್ಳಾರಿಯ ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾನರ್ ಅನ್ನು ಕಟ್ತಾ ಇದ್ದೀವಿ, ಆದ್ರೆ ಅದೇ ರೀತಿಯಾಗಿ ಅಲ್ಲೂ ಕೂಡ ಅಂದ್ರೆ ಮುಖ್ಯ ರಸ್ತೆಯಲ್ಲಿದೆ ಅಲ್ಲೂ ಕೂಡ ಕಟ್ತಾ ಇದ್ದೀವಿ, ಉದ್ದೇಶಪೂರ್ವಕವಾಗಿ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಗಲಾಟೆಯನ್ನ ಮಾಡಿದರೆ, ಬೇಕು ಅಂತಲೇ ಈ ಒಂದು ಗಲಾಟೆಯನ್ನು ಶುರು ಮಾಡಿದ್ರೆ ಅನ್ನುವಂಥದ್ದನ್ನ ಅವರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಬ್ರು ಕೂಡ ನಾನೇ ಸರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅದರ ಹೊರತಾಗಿ ಅರವಿಂದ್, ನಿನ್ನೆ ನಾವು ಸ್ಥಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎರಡೂ ಕಡೆಗಳಿಂದ ಕಲ್ಲು ತೂರಾಟ ನಡೆದಂಥ ಸನ್ನಿವೇಶ ಇತ್ತು. ನಿಜಕ್ಕೂ ಕೂಡ ಸಾಕಷ್ಟು ಭಯಾನಕ ಆಗಿತ್ತು. ಅಂದ್ರೆ ಒಂದು ರೀತಿ ಆಲೇಕಲ್ ಮಳಿ ಯಾವ ರೀತಿ ಸುರಿತದಲ್ಲ ಆ ರೀತಿಯಾಗಿ ಒಂದು ಕಡೆಯಿಂದ ಆ ಕಡೆಯಿಂದನೂ ಕಲ್ಲುಗಳು ಬರ್ತಿತ್ತು, ಈ ಕಡೆಯಿಂದನೂ ಕಲ್ಲುಗಳು ಬರ್ತಿತ್ತು. ಮತ್ತೆ ಕಾರ್ದ ಪುಡಿಗಳನ್ನ ಕೈಯಲ್ಲಿ ತೆಗೆದುಕೊಂಡು ಬಂದಿದ್ರು, ಎರಡೂ ಕಡೆಯಿಂದನೂ ಕೂಡ ದೊಡ್ಡ ದೊಡ್ಡ ದೊಣ್ಣೆಗಳನ್ನ ಇಟ್ಕೊಂಡು ಬಂದಿದ್ರು. ಹೀಗಾಗಿ ಪರಿಸ್ಥಿತಿ ಒಂದು ರೀತಿಯಿಂದ ಹತೋಟಿಗೆ ಬರ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಹೀಗಾಗಿ ಪೊಲೀಸರು ಕೂಡ ನಾಲ್ಕೈದು ಬಾರಿ ಒಂದಿಷ್ಟು ಲಾಠಿ ಚಾರ್ಜ್ ಅನ್ನು ಮಾಡಿದ್ರು, ಅವಾಗ್ಲೂ ಕೂಡ ಯಾರೂ ಬಗ್ಲಿಲ್ಲ. ಅದಾದ್ಮೇಲೆ ಮತ್ತೆ ಟಿಯರ್ ಗ್ಯಾಸ್ ಅನ್ನು ಸಿಡಿಸಿದ್ರು, ಅವಾಗ್ಲೂ ಕೂಡ ಪರಿಸ್ಥಿತಿ ಕಂಟ್ರೋಲಿಗೆ ಬರಲಿಲ್ಲ. ಮತ್ತೆ ಅದಾದ್ಮೇಲೆ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿದ್ರು, ಸಾಧ್ಯ ಆಗಲಿಲ್ಲ. ಹೀಗಾಗಿ ಹೆಚ್ಚುವರಿ ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಆದಂತ ಒಂದು ಗಲಾಟೆ ಏನಿತ್ತು, ಅದರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ನುವಂತ ಯುವಕ ಏನಿದ್ದ ಆತ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಅಂದ್ರೆ ಈ ರಾಜಶೇಖರ್ನ ಸಾವಿಗೆ ಯಾರು ಕಾರಣ, ಹೇಗೆ ಬಂದ ಆತಕ್ಕೆ ಫೈರ್ ಆಯ್ತು, ಯಾರು ಹೊಡೆದ್ರು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಆದ್ರೆ ಅದೆಲ್ಲದರ ಜೊತೆಗೆ ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆರಂಭವಾಗಿರ್ತಕ್ಕಂಥ ಗಲಾಟೆ ಇಷ್ಟು ದೊಡ್ಡ ಮಟ್ಟದ ವಿಕೋಪಕ್ಕೆ ಹೋಗ್ಲಿಕ್ಕೆ ಪ್ರಮುಖವಾಗಿ ಜನಾರ್ದನ ರೆಡ್ಡಿ ಮತ್ತು ಅದ್ರ ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಒಣ ಪ್ರತಿಷ್ಠೆಯ ಕಾರಣ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಇಬ್ಬರು ಕೂಡ ಮನಸ್ಸು ಮಾಡಿದ್ರೆ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತರಬೇಕಾಗಿತ್ತು. ಯಾಕಂದ್ರೆ ಕಾರ್ಯಕರ್ತರುಗಳು ಜಮಾವಣೆಯಾದಂತ ಸಂದರ್ಭದಲ್ಲಿ ಯಾರು ಕೂಡ ಈ ರೀತಿ ಗಲಾಟೆಗಳನ್ನ ಮಾಡ್ಕೊಳ್ಬಾರ್ದು, ಎಲ್ಲರೂ ಕೂಡ ನಿಮ್ಮ ಪಾಡಿ ಹೆಂಗಿದೆ ಅಂತ ಸ್ವಲ್ಪ ಅಲ್ಲಿ ಪ್ಲಾನ್ ಮಾಡಿ ತೋರಿಸಬಹುದು. ಅಮರೇಶ್ ಮಾತನಾಡ್ತಾನೆ ವಿಚಾರಗಳನ್ನ, ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸಿ. ಖಂಡಿತ ಅರವಿಂದ್, ನಾನು ಈಗ ಮೊದಲು ಗಲಾಟೆ ಆರಂಭವಾಗಿರ್ತಕ್ಕಂಥ ದೃಶ್ಯಾವಳಿಗಳಿಂದನೇ ನಾನು ಆರಂಭ ಮಾಡ್ತೀನಿ. ಅಂದ್ರೆ ಇಲ್ಲಿ ಈ ಒಂದು ಭಾಗದಲ್ಲಿ ಆರಂಭದಲ್ಲಿ ಗಲಾಟೆ ಶುರುವಾಗಿದೆ. ಅಂದ್ರೆ ಇಲ್ಲೇನು ಬ್ಯಾನರ್ಗಳ ಕಟ್ಟಿಗೆಗಳನ್ನ ಹಾಕಿದ್ರೆ ಇಲ್ಲಿಂದನೇ ಗಲಾಟೆಗೆ ಇದೇ ಒಂದು ಮೂಲ ಕಾರಣ. ಅಂದ್ರೆ ಇಲ್ಲಿ ಬ್ಯಾನರ್ಗಳನ್ನ ಕಟ್ತಿದ್ರು, ಬ್ಯಾನರ್ಗಳನ್ನ ಕಟ್ಟುವಂತ ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ. ಅದಾದ್ಮೇಲೆ ಬಿಜೆಪಿ ಕಾರ್ಯಕರ್ತಗಳು ಬ್ಯಾನರ್ಗಳನ್ನ ಎಲ್ಲವನ್ನು ಕೂಡ ಕಿತ್ತೆಸೆದಂತ ಸಂದರ್ಭದಲ್ಲಿ ಇಲ್ಲಿ ಮತ್ತೆ ಅವಾಗ ಸತೀಶ್ ರೆಡ್ಡಿ ಮತ್ತು ಅವರೆಲ್ಲರ ನಡುವೆ ನೂಕಾಟ ತಳ್ಳಾಟ ಆಗುತ್ತೆ. ಆಗ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ಕೂಡ ಫೈರಿಂಗ್ ಅನ್ನ ಮಾಡ್ತಾರೆ. ಇಡೀ ಘಟನೆಗೆ ಇದೇ ಒಂದು ಕಾರಣ ಆಗಿರುವಂತದ್ದು. ಸದ್ಯಕ್ಕೆ ಅದಾದ್ಮೇಲೆ ಪರಿಸ್ಥಿತಿ ಬಿಗಡಾಯಿತು, ವಿಕೋಪಕ್ಕೆ ಹೋಯ್ತು. ಸದ್ಯಕ್ಕೆ ಇದೀಗ ಪರಿಸ್ಥಿತಿ ಒಂದಿಷ್ಟು ಹತೋಟಿಗೆ ಬಂದಿದೆ, ಕಂಟ್ರೋಲಿಗೆ ಬಂದಿದೆ. ಎಲ್ಲಿ ನೋಡಿದ್ರು ಕೂಡ ಪೊಲೀಸರ ನಿಯೋಜನೆಯನ್ನ ಮಾಡಿರುವಂತದ್ದು ನಮ್ಗೆ ಕಾಣಿಸುತ್ತೆ. ಬೆಳಗಿನ ಜಾವ 2 ಗಂಟೆವರೆಗೂ ಸಹಿತ ಭರತ್ ರೆಡ್ಡಿ ಅವರು ಸ್ಥಳದಲ್ಲೇ ಇದ್ರು. ಅಂದ್ರೆ ಜನಾರ್ದನ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಅವರನ್ನ ಬಂಧಿಸುವವರೆಗೂ ನಾವು ಇಲ್ಲಿಂದ ಕಾಲ್ ಕಿತ್ತೋದಿಲ್ಲ ಅನ್ನುವಂತ ಪಟ್ಟು ಹಿಡಿದಿದ್ರು. ಹೀಗಾಗಿ FIR ಆದ ನಂತರದಲ್ಲಿ ಅವರು ಕೂಡ ವಾಪಸ್ ಹೋಗಿರುವಂತದ್ದು. ಅಂದ್ರೆ ಸದ್ಯ ಪರಿಸ್ಥಿತಿ ಬೂದಿ ಮಿಚ್ಚದ ಕೆಂಡದಂತಿದೆ. ಎಲ್ಲಿ ನೋಡಿದ್ರಲ್ಲಿ ಪೊಲೀಸರ ಸರ್ಪಗಾವಲಿರುವಂತದ್ದು. ಪರಿಸ್ಥಿತಿ ಭಯಾನಕವಾಗಿದ್ದನ್ನು ಹತೋಟಿಗೆ ತರಲಿಕ್ಕೆ ಪೊಲೀಸರು ಕೂಡ ಸಾಕಷ್ಟು ಪರದಾಡಬೇಕಾಗಿತ್ತು. ಅದಾದ್ಮೇಲೂ ಕೂಡ ಆದಷ್ಟು ಪ್ರಯತ್ನ ಪಡೋದ್ರ ಮೂಲಕ ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತಂದಾದ್ಮೇಲೆ ಇದೀಗ ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಹೆಚ್ಚುವರಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ನ ಸಾವಾಗಿರೋದ್ರಿಂದ ಬೂದಿ ಮುಚ್ಚದ ಕೆಂಡದಂತಿದೆ. ಮತ್ತೊಂದು ಕಡೆಗೆ ನಾನು ತೋರಿಸ್ತಾ ಹೋಗ್ತೀನಿ ಅಂದ್ರೆ ಭಯಾನಕತೆ ಹೆಂಗಿತ್ತು ಅನ್ನುವಂಥದ್ದು ಅರವಿಂದ್.
ಅರವಿಂದ್, ಇಲ್ಲೇನು ಕಾಣಿಸ್ತಾ ಇದೆ ಎಲ್ಲದೂ ಕೂಡ ಇದು ಕಾರದ ಪುಡಿ, ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಂಥ ಸ್ಥಳ ಇದು. ಇಲ್ಲೆಲ್ಲರೂ ಕೂಡ ಕಾರದ ಪುಡಿಯನ್ನು ಕೂಡ ತೆಗೆದುಕೊಂಡು ಬಂದಿದ್ರು, ಬಿಯರ್ ಬಾಟಲ್ಗಳನ್ನ ತೆಗೆದುಕೊಂಡು ಬಂದಿದ್ರು. ಅಂದ್ರೆ ಯಾವೆಲ್ಲ ರೀತಿಯ ಉದ್ದೇಶಗಳನ್ನ ಇಟ್ಕೊಂಡು ಇಲ್ಲಿ ಗಲಾಟೆನ ಆರಂಭ ಮಾಡಿದ್ರು ಅನ್ನುವಂಥದ್ದು ನಿಜಕ್ಕೂ ಕೂಡ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಬಹುಶಃ ಇಲ್ಲಿ ಎರಡೂ ಕಡೆಯಿಂದಲೂ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರೆ ಸಣ್ಣ ಮಟ್ಟದಲ್ಲಿ ಆರಂಭವಾಗಿದ್ದಂಥ ಗಲಾಟೆ ಏನಿತ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಬಹುಶಃ ಇಬ್ಬರ ಉದ್ದೇಶ ಆಗಿತ್ತು. ಇದೇ ಕಾರಣಕ್ಕೋಸ್ಕರ ಗಲಾಟೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾಯಕರುಗಳು ಮುಂದಾಗ್ಲಿಲ್ಲ ಮತ್ತು ಕಾರ್ಯಕರ್ತರು ಯಾರು ಕೂಡ ಇಲ್ಲಿಂದ ಜಾಗ ಬಿಟ್ಕದಿರ್ಲಿಲ್ಲ. ಹೀಗಾಗಿ ಸದ್ಯಕ್ಕೆ ಅವಂಬವಿಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಮತ್ತೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತೊಂದು ಮಾತನ್ನ ಕೇಳಿದ್ರೆ ಅರವಿಂದ್, ಅಂದ್ರೆ ಕೇವಲ ಜನಾರ್ದನ್ ರೆಡ್ಡಿ ಅವರ ಟಾರ್ಗೆಟ್ ಮಾಡಿ FIR ಆಗಿರುವಂತ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನ. ಸದ್ಯಕ್ಕೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಮಾತ್ರ ದೂರನ್ನು ಕೊಟ್ಟಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ, ಅಂದ್ರೆ ಕಾಂಗ್ರೆಸ್ ಮುಖಂಡ ಚಾನಾಳ್ ಶೇಖರ್ ಎನ್ನುವಂತವರು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ಸೇರಿದಂತೆ ಒಟ್ಟು 11 ಜನರ ವಿರುದ್ಧ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಅದರ ಭಾಗವಾಗಿ FIR ದಾಖಲಾಗಿದೆ. ಇನ್ನೂ ಕೂಡ ಬಿಜೆಪಿ ಕಡೆಯಿಂದ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಯಾರು ಕೂಡ ದೂರನ್ನು ಕೊಟ್ಟಿಲ್ಲ. ಬಹುಶಃ ಇವತ್ತು ಕೂಡ ಅದು ಪ್ರತಿ ದೂರ ದಾಖಲಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅರವಿಂದ್, ರೈಟ್ ಅಮರೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡಿ, ಪ್ರೀ ಪ್ಲ್ಯಾಂಡ್ ಅನ್ನೋದಕ್ಕೆ ಎಷ್ಟು ಸಾಕ್ಷಿಗಳು ಸಿಗ್ತಾ ಇದೆ. ಅಲ್ಲೆಲ್ಲ ಖಾರದ ಪುಡಿ ಚೆಲ್ಲಿದೆ, ಬಿಯರ್ ಬಾಟ್ಲ್ಗಳನ್ನ ಬಿಸಾಕಿದ್ದಾರೆ. ಅಂದರೆ ಎಲ್ಲ ತಯಾರಿ ಮಾಡಿಕೊಂಡೇ ಗಲಾಟೆ ಮಾಡಬೇಕು ಅಂತ ಬಂದಿದ್ರಾ, ಈ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಮೇಲೆ ನಿಮಗೆಲ್ಲ ಗೊತ್ತಿರೋವಂಥದ್ದು, ಈ ಮೈನಿಂಗ್ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಒಳಕ್ಕೆ ಪ್ರವೇಶನೇ ಕೊಟ್ಟಿರಲಿಲ್ಲ ಕೋರ್ಟು. ಈಗಷ್ಟೇ ಅವರು ಶಾಸಕರಾದ ನಂತರ ಪರ್ಮಿಷನ್ ಸಿಕ್ಕಿರ್ತಕ್ಕಂಥದ್ದು. ಆ ನಡುವೆ ನಡೆದಿರ್ತಕ್ಕಂಥ ಗಲಾಟೆ, ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇಲೆ FIR ಮಾಡ್ಕೊಂಡಿದ್ದಾರೆ BJP ಅವ್ರ ವಿರುದ್ಧ. BJP ಅವರು ಕೂಡ ಇವತ್ತೇನಾದ್ರು ಪ್ರತಿ ದೂರನ್ನು ದಾಖಲು ಮಾಡ್ತಕ್ಕಂಥ ಸಾಧ್ಯತೆ ಇದೆಯಾ? ಬಹುತೇಕ ಇರುತ್ತೆ. ಯಾಕೆಂತಂದರೆ ನಮ್ಮ ಮನೆ ಮುಂದೆ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು ಅಂತ ಅವರು ಕೂಡ ದೂರನ್ನು ಕೊಡಬಹುದು. ಆ ಥರ ಏನಾದರೂ ದೂರು ದಾಖಲಾಯಿತು ಅಂದರೆ ಎರಡೂ ಕಡೆಯಿಂದ ತನಿಖೆ ಆಗಬೇಕಾಗತ್ತೆ. ಮತ್ತು ಫೈರಿಂಗು, ರಾಜಶೇಖರ್ ಮೃತಪಟ್ಟಿದ್ದು, ಸತೀಶ್ ರೆಡ್ಡಿ ಗಾಯ ಆಗಿದ್ದು, ಇವೆಲ್ಲ ಯಾರಿಂದ ಎಲ್ಲಿಂದ ಶುರುವಾಯಿತು ಎಲ್ಲದ ಸಮಗ್ರ ತನಿಖೆ ಆಗಬೇಕು.